ಸ್ನೇಹಿತರೆ, ನಮ್ಮ ಪ್ರಪಂಚದಲ್ಲಿ ದಿನಕ್ಕೆ ಸಾವಿರಾರು ಜನ ಸಾಯ್ತಾರೆ. ಅವರೆಲ್ಲ ಆತ್ಮಗಳಾಗಿ ಸತ್ತ ಜಾಗದಲ್ಲಿಯೇ ಅಲಿಯುತ್ತಾರೆ ಎಂದರೆ ಅದು ಸುಳ್ಳು. ಆದರೆ ಆ ಸುಳ್ಳನ್ನು ನಾನು ಸತ್ಯ ಮಾಡುವೆ ಎಂದು ಹೇಳೋದೆ ಅಮೆರಿಕಾದ ಕೊಲರಾಡೋದಲ್ಲಿರುವ ವರ್ಲ್ಡ್ನ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆಗಿರುವ ಸ್ಟ್ಯಾನ್ಲಿ ಹೋಟೆಲ್. ಅಮೆರಿಕದಲ್ಲಿ ವಾಸವಿದ್ದ ಫ್ರೀಲೆನ್ ಆಸ್ಕರ್ ಸ್ಟ್ಯಾನ್ಲಿ ಅತಿ ಶ್ರೀಮಂತನಾಗಿದ್ದ ವ್ಯಕ್ತಿ. ಅವನಲ್ಲಿದ್ದ ಕ್ಷಯರೋಗ ಅವನನ್ನು ಬಿಟ್ಟು ಹೋಗುತ್ತಿರುವುದಿಲ್ಲ. ಅದರಿಂದ ಗುಣವಾಗಲು ಸ್ಟ್ಯಾನ್ಲಿ ತುಂಬಾ ಪ್ರಯತ್ನ ಪಡ್ತಾನೆ. ಯಾವುದಾದ್ರೂ ಹೊಸ ಕೆಲಸಕ್ಕೆ ಕೈ ಹಾಕಬೇಕೆಂಬ ಯೋಚನೆ ಅವನಿಗೆ ಬರುತ್ತೆ. ಆಗ ಅವನಿಗೆ ಬರುವ ಯೋಚನೆಯೇ ಅಮೆರಿಕದಲ್ಲಿರುವ ಶ್ರೀಮಂತ ಜನರಿಗಾಗಿ ಎಂದು ಹೋಟೆಲ್ ಕಟ್ಟೋದು. ಕೊಲರಾಡೋದ ರಾಕಿ ಮೌಂಟೇನ್ಗಳ ಬಳಿ ಇರುವ ಒಂದು ದೊಡ್ಡ ಲ್ಯಾಂಡ್ ಅನ್ನು ಪರ್ಚೇಸ್ ಮಾಡಿ ಕೆಲಸವನ್ನು ಕೂಡ ಶುರು ಮಾಡಿಸ್ತಾನೆ. ಸ್ಟ್ಯಾನ್ಲಿ ಶ್ರೀಮಂತನಾಗಿದ್ದ ಕಾರಣ ಕೆಲಸವೂ ಕೂಡ ಬೇಗನೆ ಮುಗಿಯುತ್ತಿರುತ್ತೆ. 1907ರಲ್ಲಿ ಶುರುವಾಗುವ ಆ ಕೆಲಸ ಕೇವಲ 2 ವರ್ಷದಲ್ಲಿ ಮುಗಿದು 1909ರಲ್ಲಿ ತುಂಬಾ ಲಕ್ಸುರಿ ಆಗಿರುವ 142 ರೂಮ್ಗಳನ್ನು ಹೊಂದಿರುವ ಆ ಹೋಟೆಲ್ ಓಪನ್ ಆಗುತ್ತೆ. ಆ ಹೋಟೆಲ್ಗೆ ಬರುವವರು ಕೇವಲ ಶ್ರೀಮಂತರೇ ಆಗಿರ್ತಾರೆ. ಈ ಹೋಟೆಲ್ ಕೇವಲ ಸೀಸನ್ನಲ್ಲಿ ಮಾತ್ರ ಓಪನ್ ಆಗುವುದು. ಅಂದರೆ ಆ ಜಾಗದಲ್ಲಿ ಚಳಿಗಾಲ ಬಂದರೆ ಅತಿಯಾದ ಹಿಮವಾಗುತ್ತೆ. ಹಿಮವಾಗುವ 6 ತಿಂಗಳು ಹೋಟೆಲನ್ನು ಕ್ಲೋಸ್ ಮಾಡ್ತಾರೆ. ಕೇವಲ ಸಮ್ಮರ್ ಟೈಮ್ನಲ್ಲಿ ಮಾತ್ರ ಈ ಹೋಟೆಲ್ ಓಪನ್ ಇರುವುದು. ಆ ಟೈಮ್ನಲ್ಲಿ ಮನೆಯಲ್ಲಿರದ ದುಡ್ಡಿರುವ ಕುಟುಂಬಗಳು ಬರುತ್ತಿದ್ದಿದ್ದೆ ಈ ಹೋಟೆಲ್ಗೆ. ಇಲ್ಲಿ ಅವರು ಪಾರ್ಟಿ ಮಾಡಿಕೊಂಡು ಬಿಲಿಯಾರ್ಡ್ನಲ್ಲಿ ಪೋಲ್ ಗೇಮ್ ಆಡಿಕೊಂಡು ಇರುವ ಸ್ಟ್ಯಾನ್ಲಿ ಬಾರ್ನಲ್ಲಿ ಡ್ರಿಂಕ್ಸ್ ಮಾಡಿಕೊಂಡು ಎಂಜಾಯ್ ಮಾಡುತ್ತಿರುತ್ತಾರೆ. ಸ್ಟ್ಯಾನ್ಲಿಗೆ ತುಂಬ ಇಷ್ಟವಾದ ಜಾಗ ಬಿಲಿಯಾರ್ಡ್ ಹಾಗೂ ಬಾರ್ ಆಗಿದ್ದರೆ ಅವನ ಹೆಂಡತಿಗೆ ಇಷ್ಟವಾದ ಜಾಗ ಮ್ಯೂಸಿಕ್ ರೂಮ್ ಆಗಿರುತ್ತೆ. ಹೀಗೆ ಎಲ್ಲವೂ ಸರಿಯಾಗಿ ನಡೆಯುವಾಗ 1911ರಲ್ಲಿ ಎಲಿಜಬೆತ್ ವಿಲ್ಸನ್ ಎಂಬ ಹೋಟೆಲ್ನಲ್ಲಿ ಕೆಲಸ ಮಾಡುವ ಮಹಿಳೆ ರೂಮ್ ನಂಬರ್ 217ಗೆ ಹೋಗ್ತಾಳೆ. ಆ ರೂಮನ್ನು ತುಂಬ ಚೆನ್ನಾಗಿ ರೆಡಿ ಮಾಡಿ ಲ್ಯಾಂಟರ್ನನ್ನು ಆನ್ ಮಾಡುವಾಗ ಅದು ಬ್ಲಾಸ್ಟ್ ಆಗುತ್ತೆ. ಆ ರೂಮ್ನಲ್ಲಿಯೇ ಎಲಿಜಬೆತ್ ತುಂಬ ನರಳಾಡಿಕೊಂಡು ಸತ್ತು ಹೋಗ್ತಾಳೆ. ವರ್ಷಗಳು ಕಳೆದಂತೆ ಸ್ಟ್ಯಾನ್ಲಿಯ ಹೆಂಡತಿಯು ಸಾವನ್ನಪ್ತಾಳೆ. ಸ್ಟ್ಯಾನ್ಲಿಗಿದ್ದ ಕ್ಷಯರೋಗ ಗುಣವಾಗುತ್ತೆ. ಸತ್ತೇ ಹೋಗುವೆ ಎಂದುಕೊಂಡಿದ್ದವನು 91 ವರ್ಷಗಳ ಕಾಲ ಬದುಕುತ್ತಾನೆ. ನಂತರ 1940ರಲ್ಲಿ ಸ್ಟ್ಯಾನ್ಲಿ ಸಾವನ್ನಪ್ತಾನೆ. ಹಲವಾರು ವರ್ಷಗಳು ಕಳೆಯುತ್ತವೆ. ಹೋಟೆಲ್ನ ಬಗ್ಗೆ ಕೆಲವರು ಮಾತನಾಡಲು ಶುರು ಮಾಡ್ತಾರೆ. ಅದೇನೆಂದರೆ ಸ್ಟ್ಯಾನ್ಲಿ ಹೋಟೆಲ್ನಲ್ಲಿ ದೆವ್ವಗಳಿವೆ, ಅಲ್ಲಿ ಯಾವಾಗಲೂ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳು ನಡೆಯುತ್ತವೆ ಎಂಬ ಮಾತುಗಳು ಅವಾಗಿರುತ್ತವೆ. ಆದರೆ ಜನರು ಇದೊಂದು ಸುಳ್ಳು ಸುದ್ದಿ ಎಂದು ಅಂದುಕೊಳ್ತಾರೆ. 1974ರಲ್ಲಿ ಫೇಮಸ್ ಬುಕ್ ರೈಟರ್ ಆದ ಸ್ಟೀಫನ್ ಕಿಂಗ್ ಒಂದು ಬುಕ್ ಅನ್ನು ಬರೆಯಲು ತನ್ನ ಹೆಂಡತಿ ಹಾಗೂ ಮಗನೊಂದಿಗೆ ಆ ಹೋಟೆಲ್ಗೆ ಬರ್ತಾರೆ. ಅವರಿಗೆ ಸಿಗುವ ರೂಮ್ 217. ಈ ರೂಮ್ನಲ್ಲಿಯೇ ಎಲಿಜಬೆತ್ ಸಾವನ್ನಪ್ಪಿದ್ದು. ಆದರೆ ಈ ವಿಷಯ ಅವರಿಗೆ ಗೊತ್ತಿರುವುದಿಲ್ಲ. ಮಧ್ಯರಾತ್ರಿಯ ಸಮಯದಲ್ಲಿ ಸ್ಟೀಫನ್ಗೆ ಒಂದು ಕೆಟ್ಟ ಕನಸು ಬೀಳುತ್ತೆ. ಅದೇನೆಂದರೆ 3 ವರ್ಷದ ತನ್ನ ಮಗ ಜೋರಾಗಿ ಕಿರುಚುತ್ತಾ ಹೋಟೆಲ್ನಲ್ಲಿ ಓಡಿ ಹೋಗುವ ಹಾಗೆ, ಅವನನ್ನು ಯಾವುದೋ ಆತ್ಮ ಫಾಲೋ ಮಾಡುತ್ತಿರುವ ಹಾಗೆ ಆ ಕನಸಿರುತ್ತೆ. ಅದರಿಂದ ಗಾಬರಿಯಾಗಿ ಎದ್ದೇಳುವ ಸ್ಟೀಫನ್ಗೆ ರೂಮ್ನ ಬಾಗಿಲ ಬಳಿ ಏನೋ ಶಬ್ದವಾಗುತ್ತೆ. ಏನೆಂದು ಹೋದರೆ ಬಾಗಿಲ ಬಳಿಯೇ ಯಾರೋ ಮಾತಾಡುತ್ತಿರುತ್ತಾರೆ. ಬೇಗನೆ ಬಾಗಿಲು ತೆಗೆದರೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ. ಇದ್ದಕ್ಕಿದ್ದಂತೆ ಸ್ಟೀಫನ್ಗೆ ಕೋಲ್ಡ್ ಫೀಲ್ ಆಗುತ್ತೆ. ಹಾಗೆಯೇ ಅತಿಯಾಗಿ ಬೆವರಲು ಶುರು ಮಾಡ್ತಾನೆ. ಯಾವುದೇ ಕಾರಣವಿಲ್ಲದೆ ಅವನ ಹೃದಯ ಹೊಡೆದುಕೊಳ್ಳುತ್ತೆ. ಇಂತಹ ಅನುಭವ ಸ್ಟೀಫನ್ಗೆ ಎಂದಿಗೂ ಆಗಿರುವುದಿಲ್ಲ. ಆಗ ಅವನಿಗೆ ಗೊತ್ತಾಗುತ್ತೆ, ನನ್ನ ಸುತ್ತಮುತ್ತವೇ ಯಾವುದೋ ಆತ್ಮಗಳು ಇವೆ ಎಂದು. ಆಗ ಸ್ಟೀಫನ್ ಇದನ್ನು ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಒಂದು ಬುಕ್ ಬರೀತಾರೆ. ಆ ಬುಕ್ಕೆ ದಿ ಶೈನಿಂಗ್. ಈ ಬುಕ್ ತುಂಬ ಫೇಮಸ್ ಆಗುತ್ತೆ. ನಂತರದ ದಿನದಲ್ಲಿ ಮೂವಿಯಾಗಿಯೂ ರಿಲೀಸ್ ಆಗುತ್ತೆ. ಆ ಮೂವಿಯು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಹಾರರ್ ಮೂವಿಯ ಟಾಪ್ ಲಿಸ್ಟ್ನಲ್ಲಿ ಇದು ಕೂಡ ಒಂದಾಗುತ್ತೆ. ಆದರೆ ಈ ಮೂವಿಯಲ್ಲಿ ಹಲವಾರು ಚೇಂಜಸ್ಗಳನ್ನು ಮಾಡಿದ್ದಾರೆ. ನಿಜವಾದ ಹಾಂಟೆಡ್ ರೂಮ್ 217 ಆಗಿದ್ದರೆ ಶೈನಿಂಗ್ ಮೂವಿಯಲ್ಲಿ 237 ಎಂದು ಬದಲಿಸಲಾಗಿದೆ. ಹೋಟೆಲ್ನ ಹೆಸರನ್ನು ಸ್ಟ್ಯಾನ್ಲಿ ಬದಲಾಗಿ ಓವರ್ ಲುಕ್ ಎಂದು ಮಾಡಲಾಗಿದೆ. ಈ ಬುಕ್ ಯಾವಾಗ ಬಂದಿತೋ ಆಗ ಈ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದ ಜನರು ತಮಗೆ ಆದ ಅನುಭವಗಳನ್ನು ಹೇಳಿಕೊಳ್ಳಲು ಶುರು ಮಾಡ್ತಾರೆ.
ಆಗ ಇಡೀ ಜಗತ್ತಿಗೆ ಗೊತ್ತಾಗುವ ವಿಷಯವೇನೆಂದರೆ ಪ್ರಪಂಚದಲ್ಲಿರುವ ಅತ್ಯಂತ ಹಾಂಟೆಡ್ ಪ್ಲೇಸ್ಗಳಲ್ಲಿ ಈ ಹೋಟೆಲ್ ಅಗ್ರ ಸ್ಥಾನದಲ್ಲಿ ಬರುತ್ತದೆ ಎಂದು. ಸ್ನೇಹಿತರೆ, 217 ರೂಮ್ನಲ್ಲಿ ಎಲಿಜಬೆತ್ ಸಾವು ಯಾವಾಗ ಆಯಿತು? ಅಂದಿನಿಂದ ಹೋಟೆಲ್ ತನ್ನ ಭಯಾನಕತೆಯನ್ನು ಜನರಿಗೆ ತೋರಿಸಲು ಶುರು ಮಾಡುತ್ತೆ. ಈ ಹೋಟೆಲ್ನಲ್ಲಿರುವ ಎಷ್ಟು ರೂಮ್ಗಳು ಹಾಂಟೆಡ್ ಆಗಿರುವ ವಿಷಯ ಇಲ್ಲಿ ಸ್ಟೇಯಾಗಿದ್ದವರಿಂದ ತಿಳಿಯುತ್ತೆ. 401 ಎಂಬ ರೂಮ್ನಲ್ಲಿ ರಾಬಿನ್ ಎಂಬ ವ್ಯಕ್ತಿಯ ಆತ್ಮ ಇರುತ್ತೆ. ಸ್ನೇಹಿತರೆ, ಈ ಹೋಟೆಲ್ ಅನ್ನು ಕಟ್ಟುವುದಕ್ಕಿಂತ ಮುಂಚೆ ಇದ್ದ ಲ್ಯಾಂಡ್ಗೆ ಈತನೇ ಓನರ್ ಆಗಿರ್ತಾನೆ. ಈ 401ನಲ್ಲಿ ಒಮ್ಮೆ ಈತ ಗೆದ್ದು ಹೋಗಿರ್ತಾನೆ. ಆದರೆ ಇವನ ಸಾವು ಹೋಟೆಲ್ನಲ್ಲಿ ಆಗಿರುವುದಿಲ್ಲ. ಆದರೆ ಇವನ ಆತ್ಮ ಮಾತ್ರ ಈ ಹೋಟೆಲ್ನ 401ನಲ್ಲಿ ಇದೆ ಎಂದು ನಂತರದ ದಿನದಲ್ಲಿ ಜನರಿಗೆ ಗೊತ್ತಾಗುತ್ತೆ. 428 ರೂಮ್ನಲ್ಲಿ ರಿಚರ್ಡ್ ಎಂಬ ವ್ಯಕ್ತಿಯ ಆತ್ಮ ಇರುತ್ತೆ. ಈತನಿಗೆ ಈ ರೂಮ್ ಎಂದರೆ ತುಂಬ ಇಷ್ಟವಿತ್ತು. ಈತ ಬದುಕಿದ್ದಾಗ ಇದೇ ರೂಮನ್ನು ಬುಕ್ ಮಾಡುತ್ತಿದ್ದಿದ್ದು. ಈತ ಒಮ್ಮೆ ಯಾವುದೋ ಹುಡುಗಿಯನ್ನು ರೇಪ್ ಮಾಡಿ ಕೊಲೆ ಮಾಡಿರ್ತಾನೆ. ಹಾಗಾಗಿ ಊರ ಜನ ಇವನನ್ನು ನೇಣು ಹಾಕಿ ಕೊಂದು ಹಾಕಿರ್ತಾರೆ. ಆಗಿನಿಂದ ಅವನ ಆತ್ಮ ಈ ರೂಮನ್ನು ಹಾಂಟ್ ಮಾಡುತ್ತಿದೆ ಎಂದು ಹೇಳಲಾಗಿದೆ. ಈ ರೂಮ್ನಲ್ಲಿ ಸ್ಟೇಯಾಗುವ ಮಹಿಳೆಯರಿಗೆ ಮಾತ್ರ ರಿಚರ್ಡ್ ಆತ್ಮ ಪ್ರಾಬ್ಲಮ್ ಮಾಡುವುದು, ಅವರ ಕೂದಲನ್ನು ಎಳೆಯುವುದು, ಅವರನ್ನು ಮುಟ್ಟಲು ಪ್ರಯತ್ನ ಪಡುವ ರೀತಿ ಎಲ್ಲಿದ್ದವರಿಗೆ ಫೀಲ್ ಆಗಿದೆ. 407ನಲ್ಲಿ ಒಳ್ಳೆಯ ಆತ್ಮಗಳಿವೆ ಎಂದು ರಿಪೋರ್ಟ್ ಆಗಿದೆ. ಈ ರೂಮ್ನಲ್ಲಿ ಮಲಗುವವರಿಗೆ ಬ್ಲ್ಯಾಂಕೆಟ್ ಅನ್ನು ಒದಿಸುವುದು, ಬಟ್ಟೆಗಳನ್ನು ಮಡಿಚಿಡುವುದು, ಯಾವಾಗಲೂ ರೂಮ್ ಕ್ಲೀನ್ ಆಗಿ ಇರುವಂತೆ ಎಲ್ಲಿರುವ ಆತ್ಮಗಳು ನೋಡಿಕೊಳ್ಳುತ್ತವೆ ಎಂದು ಹೋಟೆಲ್ನ ಸ್ಟಾಫ್ಗಳು ಹಾಗೂ ಗೆಸ್ಟ್ಗಳು ಹೇಳಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಈ ಹೋಟೆಲ್ನ ಪಕ್ಕದಲ್ಲಿಯೇ ಪೆಟ್ ಸೆಮೆಟ್ರಿ ಇದೆ. ಇಲ್ಲಿ ಕೇವಲ ಶ್ರೀಮಂತರ ಮನೆಯ ಸತ್ತ ನಾಯಿ ಹಾಗೂ ಬೆಕ್ಕುಗಳನ್ನು ಮಾತ್ರ ಸಮಾಧಿ ಮಾಡುವುದು. ರಾತ್ರಿಯ ಸಮಯದಲ್ಲಿ ನಾಯಿಗಳು ಅತಿಯಾಗಿ ಬೊಗಳುವ ಶಬ್ದ ಕೇಳುತ್ತೆ. ಹೊರಗೆ ಬಂದು ನೋಡಿದರೆ ಒಂದು ನಾಯಿ ಕೂಡ ಯಾರಿಗೂ ಕಾಣುವುದಿಲ್ಲ. ಈ ಹೋಟೆಲ್ನಲ್ಲಿ ಅತ್ಯಂತ ಭಯ ಹೆಚ್ಚಿಸುವ ಜಾಗ ಯಾವುದೆಂದರೆ ಹೋಟೆಲ್ನ 4th ಫ್ಲೋರ್. ಈ ಜಾಗದಲ್ಲಿ ಮಕ್ಕಳು ಅಳುವ ಹಾಗೆ, ಜೋರಾಗಿ ನಗುವ ಹಾಗೆ ಕಿರುಚಾಡುವ ಶಬ್ದ ಕೇಳುತ್ತೆ. ಈ ಹೋಟೆಲ್ನಲ್ಲಿ ಸ್ಟ್ಯಾನ್ಲಿಯ ಆತ್ಮ ಬಾರ್ ಹಾಗೂ ಬಿಲಿಯಾರ್ಡ್ನ ಬಳಿ ಆಗಾಗ ಕಾಣುತ್ತೆ. ಮ್ಯೂಸಿಕ್ ರೂಮ್ನಲ್ಲಿ ಸ್ಟ್ಯಾನ್ಲಿಯ ಹೆಂಡತಿಯ ಆತ್ಮವಿದೆ. ಸ್ನೇಹಿತರೆ, ಈ ಹೋಟೆಲ್ನಲ್ಲಿ ಆತ್ಮಗಳಿವೆ ಎಂದರೆ ತುಂಬಾ ಜನ ನಂಬುವುದಿಲ್ಲ. ಮಿಕ್ಕ ಸ್ಟೋರಿಯನ್ನು ಹೇಳುವುದಕ್ಕಿಂತ ಮುಂಚೆ ಆ ಸಾಕ್ಷಿಗಳನ್ನು ನೋಡೋಣ. ಬಿಲಿಯಾರ್ಡ್ನ ರೂಮ್ನಲ್ಲಿರುವ ಮಿರರ್ ಇದಾಗಿದೆ. ರಾತ್ರಿಯ ಸಮಯದಲ್ಲಿ ತೆಗೆದ ಫೋಟೋದಲ್ಲಿ ಸ್ಟ್ಯಾನ್ಲಿಯ ನಿಂತಿರುವ ಹಾಗೆ ಅವನ ಆತ್ಮ ಕ್ಯಾಪ್ಚರ್ ಆಗುತ್ತೆ. ಆ ಫೋಟೋ ಇದಾಗಿದೆ. ಸ್ನೇಹಿತರೆ, ಬಾರ್ನಲ್ಲಿರುವ ಮಿರರ್ ಇದಾಗಿದೆ. ಆದರೆ ರಾತ್ರಿಯಲ್ಲಿ ಫೋಟೋ ತೆಗೆದಾಗ ಯಾವುದೋ ದೇಹವಿಲ್ಲದ ತಲೆ ತೇಲುತ್ತಿರುವ ರೀತಿ ಕ್ಯಾಪ್ಚರ್ ಆಗಿರುತ್ತೆ. ಹೋಟೆಲ್ನ ಸ್ಟೆಪ್ಸ್ಗಳ ಬಳಿ ಜನರಿದ್ದಾಗ ಆ ಜಾಗದಲ್ಲಿ ಫೋಟೋ ಕ್ಲಿಕ್ ಮಾಡ್ತಾರೆ. ಆಗಲೂ ಒಂದು ಎಂಟಿಟಿ ಕ್ಯಾಪ್ಚರ್ ಆಗುತ್ತೆ. ಆಗ ಕೆಲವರು ಈ ಫೋಟೋ ಫೇಕ್ ಎಂದು ಹೇಳ್ತಾರೆ. ಆಗ ಆ ಫೋಟೋಗ್ರಾಫರ್ ಇದೇ ಜಾಗದ ಬಳಿಯೇ ರಾತ್ರಿಯಲ್ಲಿ ಏನಾಗುತ್ತೆ ಎಂದು ನೋಡಲು ಅಲ್ಲಿಯ ಕ್ಯಾಮ್ರಾ ಫಿಕ್ಸ್ ಮಾಡ್ತಾನೆ. ಆಗ ಬಂದ ಫೋಟೋದಲ್ಲಿಯೂ ಒಂದು ಹೆಣ್ಣು ಆತ್ಮ ತುಂಬ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿರುತ್ತೆ. ಆ ಫೋಟೋ ಇದಾಗಿದೆ. ಇದನ್ನೆಲ್ಲ ತಿಳಿದ ಅಮೆರಿಕಾದ ಪ್ಯಾರನಾರ್ಮಲ್ ಇನ್ವೆಸ್ಟಿಗೇಟರ್ ಆದ ರಿಚರ್ಡ್ ಎಸ್ಟೇಪ್ ಈ ಹೋಟೆಲ್ ಅನ್ನು ಇನ್ವೆಸ್ಟಿಗೇಟ್ ಮಾಡ್ತಾನೆ. ಇಲ್ಲಿ ನಿಜವಾಗಲೂ ಪ್ಯಾರನಾರ್ಮಲ್ ಆಕ್ಟಿವಿಟಿಗಳು ನಡೆಯುತ್ತವ ಎಂದು ಚೆಕ್ ಮಾಡುವಾಗ ಆತನಿಗೇನೆ ಆತ್ಮಗಳಿರುವ ಫೀಲ್ ಆಗುತ್ತೆ. ನಂತರ ಆತ ಕೊಡುವ ಸ್ಟೇಟ್ಮೆಂಟ್ ಏನೆಂದರೆ, ನಾನು ಎಷ್ಟೋ ಕೋಟೆಗಳನ್ನು, ಹಾಂಟೆಡ್ ಮನೆಗಳನ್ನು, ಭಯಾನಕ ಸ್ಮಶಾನಗಳನ್ನು ನೋಡಿರುವೆ. ಆದರೆ ಈ ಹೋಟೆಲ್ ಆತ್ಮಗಳ ತವರು ಮನೆ ಎಂದರೆ ತಪ್ಪಾಗುವುದಿಲ್ಲವೆಂದು ಹೇಳ್ತಾನೆ. ಸ್ನೇಹಿತರೆ, ಇಷ್ಟೆಲ್ಲ ಇತಿಹಾಸವನ್ನು ಹೊಂದಿರುವ ಈ ಹೋಟೆಲ್ನಲ್ಲಿ ಹೆಚ್ಚು ಸಾವುಗಳಾಗಿಲ್ಲ. ಆದರೂ ಈ ಹೋಟೆಲ್ನಲ್ಲಿ ಆತ್ಮಗಳು ತುಂಬುತ್ತಿವೆ. ಇದಕ್ಕೊಂದು ಕಾನ್ಸ್ಪಿರಸಿ ಥಿಯರಿ ಕೂಡ ಇದೆ. ಅದೇನೆಂದರೆ, ಈ ಹೋಟೆಲ್ನ ಕೆಳಗೆ ಒಂದು ಕೇವ್ ಸಿಸ್ಟಮ್ ಇದ್ದು ಆ ಕೇವ್ ನರಕಕ್ಕೆ ಕನೆಕ್ಟ್ ಆಗಿದೆ. ಹಾಗಾಗಿ ಈ ಹೋಟೆಲ್ ಆತ್ಮಗಳನ್ನು ತನ್ನೆಡೆಗೆ ಅಟ್ರಾಕ್ಟ್ ಮಾಡುತ್ತಿದೆ ಎಂದು ಹೇಳಲಾಗಿದೆ. ಸ್ನೇಹಿತರೆ, ಜನಗಳು ಸತ್ತ ಜಾಗ ಮಾತ್ರ ಹಾಂಟೆಡ್ ಆಗುವುದಿಲ್ಲ. ಕಟ್ಟಡವನ್ನು ಕಟ್ಟುವ ವಿಧಾನ ಅಥವಾ ಯಾವ ಜಾಗದಲ್ಲಿ ಕಟ್ಟಡ ಇದೆ ಎಂಬುದು ಕೂಡ ಆ ಜಾಗ ಹಾಂಟೆಡ್ ಆಗಲು ಕಾರಣವಾಗುತ್ತೆ. ಅದರ ಅನುಭವ ಆಗುವವರು ಮಾತ್ರ ಇದನ್ನೆಲ್ಲ ನಂಬುತ್ತಾರೆ. ಸ್ನೇಹಿತರೆ, ಈಗಲೂ ಈ ಹೋಟೆಲ್ ಇಂದಿಗೂ ನಡೆಯುತ್ತಲೇ ಇದೆ.
ನಿಮಗೇನಾದರೂ ಈ ಹೋಟೆಲ್ನಲ್ಲಿ ಸ್ಟೇಯಾಗುವ ಚಾನ್ಸ್ ಸಿಕ್ಕರೆ ಏನು ಮಾಡುತ್ತೀರಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.